ಜೈ ಶ್ರೀರಾಮ್. ಮಂತ್ರಾಲಯ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರ ಒಂದು ಚರಿತ್ರೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು ಗೋಪಾಲ್ ದೇಸಾಯಿ. ಈಗ PUC ಸೆಕೆಂಡ್ ಇಯರ್ ಮುಗಿದಿದೆ. ಇನ್ನು ನೆಕ್ಸ್ಟ್ ತಾವು ಎಲ್ಲಿ ಹೋಗ್ಬೇಕು ಅಂತ? ಇಂಜಿನಿಯರಿಂಗ್ ಬೆಸ್ಟ್. ಬೇಗ ಸೆಟ್ಲ್ ಆಗ್ಬೋದು ಅಲ್ವಾ ಅಂತ ಒಂದು ಇದು ಒಳ್ಳೆಯದು. ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಈಗಿದ್ದ ಹುಡುಗರು ಬರಬೇಕು, ಆವಾಗ ಅವ್ರಿಗೂ ಪ್ರೇರಣೆ ಆಗುತ್ತೆ ಅಲ್ವಾ? ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು ಒಂದು ಇದರಿಂದ? ಇಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಪಾರ್ಟಿಸಿಪೇಷನ್ ಮಾಡ್ಲಿಕ್ಕೆ ಇಲ್ಲ, ಪಾರ್ಟಿಸಿಪೇಟ್ ಮಾಡಿದ್ರೆ ಏನೋ ಕಲೀಲಿಕ್ಕೆ ಸಿಗ್ತದೆ. ಏನು ನಮ್ದು ಲಾಸ್ ಅಂತ ಇಲ್ಲ, ಏನೋ ಕಲೀಲಿಕ್ಕೆ ಸಿಗ್ತದೆ. ಈ ಸಂದೇಶವನ್ನು ನೀವು ನಿಮ್ಮ ಇವ್ರಿಗೆಲ್ಲ ಏನು ಯುವ ಪೀಳಿಗೆಗೆ ಕೊಡ್ತಾ ಇದ್ದೀರಿ. ಈಗ ನಾನು ಪ್ರಶ್ನೆಗಳನ್ನು ಕೇಳಬಹುದಾ? ಮೊದಲನೇ ಪ್ರಶ್ನೆ, ವೆಂಕಟನಾಥನು ತಮ್ಮ ಅಣ್ಣಂದಿರಾದ ಗುರುರಾಜರಿಂದ ಹೊರಟು ಎಲ್ಲಿಗೆ ಅಧ್ಯಯನಕ್ಕೆ ಬಂದು ನೆಲೆಸಿದರು? ವೆಂಕಟನಾಥರು ತಮ್ಮ ಅಣ್ಣಂದಿರಾದ ಗುರುರಾಜರಿಂದ ಬಿಟ್ಟು ಎಲ್ಲಿಗೆ ತಮ್ಮ ಅಧ್ಯಯನಕ್ಕಾಗಿ ಬಂದು ನೆಲೆಸಿದರು? ತಮ್ಮ ಭಾವಂದಿರಾದ ಲಕ್ಷ್ಮೀ ನರಸಿಂಹಾಚಾರ್ಯ ಅವರ ಜೊತೆ ಮಧುರೈಗೆ ಬಂದು ನೆಲೆಸಿದರು. ಸರಿಯಾದ ಉತ್ತರ. ತಮ್ಮ ಭಾವಂದಿರಾದ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ಬಂದು ಮಧುರೈನಲ್ಲಿ ನೆಲೆಸ್ತಾರೆ. ಇನ್ನು ಮುಂದೆ ನಿಮಗೆ ನಾನು ರಾಯರ ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲನೇ ಪ್ರಶ್ನೆ ತಮಗೆ, ವೀಣಾ ವಿದ್ವಾಂಸರಾದ ಕೃಷ್ಣ ಭಟ್ಟರು ಯಾವ ಗೋತ್ರದವರಾಗಿದ್ದರು? ವೀಣಾ ವಿದ್ವಾಂಸರಾದ ಕೃಷ್ಣ ಭಟ್ಟರು ಗೌತಮ ಗೋತ್ರ. ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ತಮಗೆ, ಪೂರ್ವ ದಿಕ್ಕಿಗೆ ರಾಯರು ಪ್ರಪ್ರಥಮವಾಗಿ ಯಾವ್ಯಾವ ದಿಕ್ಕಿಗೆ ಇದು ಹೊರಟರು ಅಂತ ಕೂಡ ಇದೆ. ಅದಕ್ಕೆ ಪೂರ್ವ ದಿಕ್ಕಿಗೆ ರಾಯರು ಪ್ರಪ್ರಥಮವಾಗಿ ತಮ್ಮ ದಿಗ್ವಿಜಯ ಯಾತ್ರೆಯನ್ನು ಯಾವ ಕ್ಷೇತ್ರಕ್ಕೆ ಕೈಗೊಂಡರು? ಕಾವೇರಿಯು. ವೆಂಕಟ ಭಟ್ರು ಎಲ್ಲಿ ನೆಲೆಸಿದರು? ತಂಜಾವೂರು ಸಂಸ್ಥಾನದ ಕಾವೇರಿ ಎಂಬ ಪಟ್ಟಣದಲ್ಲಿ 1595ರಲ್ಲಿ ಜನಿಸಿದರು. ಕೆಲವರ ಪ್ರಕಾರ ಅದು ಭುವನಗಿರಿನೂ ಅಂತಾರೆ. ಹೌದು, ಸರಿ. ಭುವನಗಿರಿ ಅಂತ ಕೂಡ ಹೇಳ್ತಾರೆ. ಸಂಸ್ಥಾನದ ಕಾವೇರಿ ಪಟ್ಟಣಂನಲ್ಲಿ ಜನಿಸಿದರು. ಕೆಲವರ ಪ್ರಕಾರ ಅದು ಭುವನಗಿರಿ ಎಂದು ಕೂಡ ಕರೀತಾರೆ. ಅದು ನೀವು ಇದನ್ನು ಹೇಳ್ಬಿಟ್ರಿ, 1595ರಲ್ಲಿ ಜನಿಸಿದರು. ಸರಿಯಾದ ಉತ್ತರ. ನೀವು ಮತ್ತೆ ಇದರೊಳಗೆಲ್ಲ ಕೆಲಸ ಮಾಡಿರಿ BSNL ಚೆನ್ನಾಗಿ ನೀವು ಇದು ಕೂಡ ನೆನಪಿಟ್ಕೊಂಡು ಹೇಳಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ. ಈಗ ತಮಗೆ ನಾನು ರಾಯರ ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ. ಶ್ರೀ ವ್ಯಾಸತೀರ್ಥರು ತಮ್ಮ ಯಾವ ಸನ್ಯಾಸಿ ಶಿಷ್ಯರನ್ನು ಸುರೇಂದ್ರ ತೀರ್ಥರಿಗೆ ಕೊಟ್ಟರು? ಶ್ರೀ ವ್ಯಾಸತೀರ್ಥರು ತಮ್ಮ ಯಾವ ಸನ್ಯಾಸಿ ಶಿಷ್ಯರನ್ನು ಸುರೇಂದ್ರ ತೀರ್ಥರಿಗೆ ಕೊಟ್ಟರು? ವಿಷ್ಣು ತೀರ್ಥ ಎಂಬ ಸನ್ಯಾಸಿಗಳು ಇವರು ಕೊಟ್ಟರು. ವಿಷ್ಣು ತೀರ್ಥರೆಂಬ ತಮ್ಮ ಸನ್ಯಾಸಿಗೆ ಸುರೇಂದ್ರ ತೀರ್ಥ ಅವರಿಗೆ ಕೊಡ್ತಾರೆ. ಸರಿಯಾದ ಉತ್ತರ. ವಿಷ್ಣು ತೀರ್ಥರೆಂಬ ತಮ್ಮ ಸನ್ಯಾಸಿ ಶಿಷ್ಯರನ್ನ ಸುರೇಂದ್ರ ತೀರ್ಥರಿಗೆ ಕೊಡ್ತಾರೆ.